ನನ್ನ ಮಾತು ಯಾರು ಕೇಳಂಗೆ ಇಲ್ಲ, ಎಲ್ಲರ ಮಾತು ನಾನೇ ಕೇಳಬೇಕು. ಅಮ್ಮ ನೋಡಿದ್ರೆ ಇಷ್ಟು ದಿನ ನನ್ನ ಹೇಳಿದಂಗೆ ಕೇಳ್ತಾ ಇದ್ಲು, ಇವಾಗ ನನ್ನ ಮಾತು ಬಿಟ್ಟು ಮೊಮ್ಮಗಳು ಮೊಮ್ಮಗ ಅಂತ ಹೋಗತ್ತಾಳ. ನಾನು ಏನು ಮಾಡಲಿ? ಲಕ್ಕಿ ಲಕ್ಕಿ ಬಾ ಇಲ್ಲಿ. ಏನಮ್ಮ, ಎದಕ್ಕೆ ಕರೆದಿ ನನ್ನ? ಅಲ್ಲ, ನನಗೆ ಏನು ಇಷ್ಟ ಇಲ್ಲ ಅಂತ ತಿಳ್ಕೊಳ್ಳೋದು ಬಿಟ್ಟ ಅದನ್ನೆಲ್ಲ ಏನೂ ಕೇಳ್ದ. ಈಗ ನನ್ನ ಮದ್ವೆನ ಫಿಕ್ಸ್ ಮಾಡಿದಿ. ಹಾಂ, ಅಲ್ಲ, ನನ್ನ ಒಂದು ಮಾತು ಕೇಳಬೇಕು, ಏನು ಮಾಡಬೇಕು, ಮದುವೆ ಮಾಡಬೇಕು ಬೇಡವೋ ಅಂತ ಒಂದು ಸಲನಾದರೂ ನಾನು ಕೇಳಿದ್ಯಾ? ನಿನಗೆ ಕೃಷ್ಣ ಮಾಮ ಇಷ್ಟನೋ ಇಲ್ವೋ ಅಂತ? ಯಾಕಮ್ಮ, ಯಾಕೆ ಈ ರೀತಿ ಎಲ್ಲ ಮಾಡ್ತಾ ಇದೆಯಾ? ನನ್ನ ಜೀವನದಲ್ಲಿ ಈ ರೀತಿ ಯಾಕೆ ನೀನೇ ಆಟ ಆಡ್ತಾ ಇದೆಯಾ ಅಮ್ಮ? ಅಮ್ಮ, ನನಗೆ ಈ ಮದುವೆ ಇಷ್ಟ ಇಲ್ಲ ಅಮ್ಮ, ಪ್ಲೀಸ್. ನೀನು ಇಷ್ಟ ಐತಿ ಇಷ್ಟ ಇಲ್ಲ ಅಂತ ಕೇಳಕ್ಕೆ ನಾನೇನು ಲೇಟಾಗಿ ಕರೆದಿಲ್ಲ ನೋಡು. ನಾನಿಲ್ಲಿ ಕರೆದಿರೋದಾಗ ನಿನ್ನನ್ನು ಏನು ಹೇಳ್ತಿ ಅಂತ ಕೇಳೋಕ್ಕಲ್ಲ, ನಾನು ಹೇಳೋದನ್ನು ನೀನು ಕೇಳಿಸ್ಕೊಲಿ ಅಂತ ಕರೆದ ನಾನಿಲ್ಲಿ. ಹಾಂ, ಅದನ್ನ ಬಿಟ್ಟು ನೀನು ನನಗೆ ಹೇಳಕತ್ತೇನ? ನೋಡು, ನಾನು ಹೇಳೋದನ್ನು ಸರಿಯಾಗಿ ಕೇಳಿಸ್ಕೊ. ನೀನು ಏನೇ ಮಾಡಿದ್ರಾಯ್ತು, ಏನೇ ಬಿಟ್ಟರೆ ಆಯಿತು, ಕೃಷ್ಣಮ್ಮನ ನೀನು ಮದುವೆ ಆಗಲೇಬೇಕು. ಕೃಷ್ಣೇ ನಿನ್ನ ಗಂಡ. ಅದನ್ನ ಬಿಟ್ಟು ಅದಾಯಿತು ಇದಾಯಿತು ಮಣ್ಣಾಯಿತು ಮಚ್ಚಿಗೆ ಆಯಿತು ಅಂತ ನಾನು ಮುಂದೆಲ್ಲ ನೀನು ಹೇಳೋದಕ್ಕೆ ಬರಲೇಬೇಡ. ನಾನು ಇವಾಗಲೇ ಹೇಳಕತ್ತ ನಿನಗೆ. ಯಾಕಮ್ಮ, ಯಾಕೆ ನನ್ನ ಜೊತೆ ಈ ರೀತಿ ಎಲ್ಲ ಮಾತಾಡ್ತಾ ಇದೆಯಾ? ನೀನೇನಾದರೂ ಈ ವಿಷಯ ಹೇಳಿದರೆ ನಾನು ಬರ್ತಾನೆ ಇರಲಿಲ್ಲ. ನೀನು ನನಗೆ ಹೇಳಿದ್ರೆ ಸುಳ್ಳು ಹೇಳಿ ಕರ್ಸ್ಕೊಂಡು ಇವಾಗ ಮದುವೆ ಅದು ಇದು ಅಂತ ನನ್ನ ಜೀವನದಲ್ಲಿ ಯಾಕಮ್ಮ ಆಟ ಆಡ್ತಾ ಇದೀಯಾ? ಹೇಳಮ್ಮ, ಯಾಕೆ? ನೀನೇನಾದರೂ ನಿನ್ನ ಮದುವೆ ವಿಷಯ ಅಂತ ಅಂದಿದ್ರೆ ನಾನು ಬರ್ತಾನೆ ಇರಲಿಲ್ಲ. ಏನು ಮಾಡೋದು, ನನ್ನ ಹಣೆ ಬರ ಚೆನ್ನಾಗಿಲ್ಲ, ಅದಕ್ಕೆ ಎಲ್ಲನೂ ಏನೇನೋ ಆಗ್ತಾಯಿದೆ. ಅಮ್ಮ, ನಿಂಗೊಂದು ಮಾತು ಹೇಳ, ನಾನು ಇವಾಗಲೇ ಒಂದು ಹುಡುಗನ ಪ್ರೀತಿ ಮಾಡ್ತಾ ಇದ್ದೀನಿ. ನಾನು ಅವರನ್ನೇ ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಆದರೆ ನೀನು ನೋಡಿದ್ರೆ ಇಲ್ಲಿ ನನಗೆ ಕೃಷ್ಣ ಮಾಮನ ಜೊತೆ ಮದುವೆ ಮಾಡಬೇಕು ಅಂತಿದೀಯಾ. ನೋಡಮ್ಮ, ನಾನು ಒಂದೇ ಮಾತು ಹೇಳೋದು, ನಾನು ಮದುವೆ ಅಂತ ಆದರೆ ಅದು ಕೃಷ್ಣ ಮಾಮನ ಮಾತು. ನಾನು ಪ್ರೀತಿ ಮಾಡೋ ಹುಡುಗನ ಮಾತ್ರ. ಕೃಷ್ಣ ಮಾಮನಂತೂ ನನ್ನ ಕಣ್ಣೆತ್ತು ನೋಡಲ್ಲ. ಕೃಷ್ಣ ಮಾಮನ ನನ್ನ ಮದುವೆ ಅಂತ ಆಗೋದಾದರೆ ನನ್ನ ಜೀವ ಹೋಗುತ್ತೋ ಹೊರತು ನಾನಂತೂ ಅವ್ರ ಕೈಯಿಂದ ನನ್ನ ಕುತ್ತಿಗೆಗೆ ತಾಳಿ ಕಟ್ಟಿಸ್ಕೋದಿಲ್ಲ. ಇದ್ರ ಮೇಲೆ ನಿನ್ನ ಮಗಳ ಜೀವನ ಹಾಳು ಮಾಡಬೇಕು ಅಂತ ಇದ್ರೆ ಮಾಡು, ಸಾಕು ಮಾಡು. ಎಷ್ಟು ಮಾತಾಡತ್ತಿದ್ದಿ? ನಾನು ಹೋಗ್ಲಿ ಬಿಡು ಅಂದಂಗೆ ಜಾಸ್ತಿನೇ ಮಾತಾಡತ್ತಿದ್ದಿ. ಹಾಂ, ಎಲ್ಲರೂ ದಡ್ಡ್ರಂಗೆ ಯಾಕೆ ಆಡಕತ್ತೀರಿ? ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊ. ನೀನು ನಿಮ್ಮ ಕೃಷ್ಣ ಮಾಮನ ಮದುವೆ ಆದರೆ ರಾಣಿ ಹೆಂಗಿರ್ತಿದ್ದಿ? ಅದು ಯಾವನೋ ಪ್ರೀತಿ ಮಾಡತ್ತಾನಂಗಿಲ್ಲ, ಅವ್ನು ಏನು ಮಾಡ್ತಾನೆ ಕೆಲಸ? ಹಾಂ, ಏನು ಕೆಲಸ ಮಾಡ್ತಾನಂತ? ಅದು ಅವರು ಡಾಕ್ಟ್ರು ಕಲಿತಾ ಇದ್ದಾರೆ ನನ್ನ ಜೊತೆಗೆ. ಹಂಗಾದ್ರೆ ಹೌದು, ಅವನ ಆಸ್ತಿ ಎಷ್ಟೈತಿ, ಅವನ ಮನೆ ಮಠ ಎಲ್ಲ ನೋಡಿದಿ ನೀನು? ಹಾಂ ಅಮ್ಮ, ಅವರು ಗುಣದಲ್ಲೇನೋ ಒಳ್ಳೆಯವರು, ರೂಪದಲ್ಲೇನೋ ಎಲ್ಲನೂ ಕೃಷ್ಣ ಮಾಮನ ಥರನೇ ಇದ್ದಾರೆ. ಶ್ರೀಮಂತಿಕೆಯಲ್ಲೂ ಅವರು ಸ್ವಲ್ಪ ಕಡಿಮೆ ಇರ್ಬೋದು, ಆದ್ರೆ ಅವ್ರಿಗೆ ಯಾವತ್ತೂ ಆ ರೀತಿ ಕೊರತೆ ಇರಲ್ಲ. ಯಾಕೆ ಗೊತ್ತಾ? ಅವರು ಡಾಕ್ಟ್ರು. ಅವರು ಸಪ್ರೇಟಾಗಿ ಒಂದು ಕ್ಲಿನಿಕ್ನ ಓಪನ್ ಮಾಡಿದ್ರೆ ಸಾಕು, ಎಷ್ಟೆಲ್ಲ ಅಮೌಂಟು ಅವ್ರ ಕೈಗೆ ಬಂದು ಬೀಳುತ್ತೆ. ಇನ್ನೊಬ್ಬರ ಹತ್ರ ಅವರು ಯಾವತ್ತೂ ಸಾಲ ಕೇಳೋ ಅವಶ್ಯಕತೆನೂ ಬರೋಂಗಿಲ್ಲ, ಗೊತ್ತಾ? ನೀನೇನಾದರೂ ಹೇಳು, ನಾನು ಅದನ್ನು ಮಾತ್ರ ಕೇಳಲ್ಲ. ನಾನು ಹೇಳಿದಾಗ ಮಾತ್ರ ನೀನು ಕೇಳಬೇಕು ಅಷ್ಟೇ. ಸರಿ, ಅವನ್ನ ಕರೆಸು, ನಾನು ಅವನ ಜೊತೆಗೆ ಮಾತಾಡ್ತೀನಿ, ಅವನ ಬಗ್ಗೆ ಎಲ್ಲ ತಿಳ್ಕೊತೀನಿ. ಆಮೇಲೆ ಮುಂದಿಂದು ಮಾತುಕತೆ ಮಾಡೋಣ. ಅವನಿಗೆ ಫೋನ್ ಹಚ್ಚಿ ಬಾ ಅಂತ ಹೇಳು. ಅವನು ಯಾರು, ಹೇಗಿದ್ದಾನೆ, ಅವನ ಆಸ್ತಿ ಅಂತಸ್ತು ಎಷ್ಟಿದೆ ಅಂತ ನಾನು ಕೇಳಿ ತಿಳ್ಕೊತೀನಿ. ಸರಿ ಅಮ್ಮ, ನಾನು ಅವ್ರಿಗೆ ಇವಾಗಲೇ ಫೋನ್ ಮಾಡ್ತೀನಿ, ಇವಾಗಲೇ ಬರೋಕ್ಕೆ ಹೇಳ್ತೀನಿ. ಅವರು ಶ್ರೀಮಂತರಿದ್ದಾರೆ ಅಂದರೆ, ಅವರು ನನ್ನ ತುಂಬ ಪ್ರೀತಿ ಮಾಡ್ತಾರಂದ್ರೆ ನೀನು ಈ ಮದುವೆ ಕ್ಯಾನ್ಸಲ್ ಮಾಡಿ ನಾನು ಅವ್ರ ಜೊತೆ ಮದುವೆ ಮಾಡಿಸ್ತೀಯಮ್ಮ? ಹೇಳಮ್ಮ, ಮಾಡಿಸ್ತೀಯಾ? ಸರಿ, ಮಾಡಿಸ್ತೀನಿ. ಅವನ್ನ ಕರೆಸು, ಆಮೇಲೆ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತೀನಿ. ಸರಿ ಅಮ್ಮ, ಅವ್ರಿಗೆ ಇವಾಗಲೇ ಫೋನ್ ಮಾಡ್ತೀನಿ. ಬೆಂಗಳೂರಲ್ಲಿದ್ದಾರೆ, ಫೋನ್ ಮಾಡಿದ್ರೆ ಅವರು ಇವಾಗಲೇ ಬರ್ತಾರೆ ಅಮ್ಮ, ಬರ್ತಾರೆ. ಹಾಂ ಅಮ್ಮ, ಫೋನ್ ಮಾಡ್ತೀನಿ. ಥ್ಯಾಂಕ್ಸ್ ಅಮ್ಮ, ಥ್ಯಾಂಕ್ಸ್. ಹಬ್ಬ, ನನ್ನ ಮಗಳ ಜೀವನದಾಗ ಏನೋ ಒಂದು ಒಳ್ಳೇದಾಗತ್ತಂತ ಅನಿಸ್ತತಿ. ಇಲ್ಲೇ ಇರೋನು ಏನಂತ ಗೊತ್ತಾಗ್ತತಿ. ಮಗಳ, ನಿನಗೆ ಅವನ ಕರ್ಸಂತ ಹೇಳಿದ್ದು ನಿನ್ನನ್ನು ಬಿಟ್ಟು ಅವನು ದೂರ ಹೋಗಲಿ ಅಂತ. ನಾನು ಅವನ ಇಲ್ಲಿ ನಿನ್ನ ಕರ್ಸಕ್ಕೆ ಹೇಳಿರೋದು ಅದಕ್ಕೆ. ನಿನ್ನನ್ನು ಅವನ್ನ ಒಂದು ಮಾಡ್ತೀನಿ ಅಂತ ನೀನು ಅಂದ್ಕೊಂಡು ಖುಷಿ ಪಡಕತ್ತಿದ್ದಿ. ಆದ್ರೆ ನಿನ್ನನ್ನು ನಾನು ಒಂದು ಮಾಡಲ್ಲ. ಅವನ ನಿನ್ನಿಂದ ಹೇಗೆ ದೂರ ಮಾಡಬೇಕು ಅಂತ ಯೋಚನೆ ಮಾಡಕತ್ತನು. ಅವನು ನಿನ್ನನ್ನು ಬಿಟ್ಟು ತೊಲಗಬೇಕು, ಬರಬಾರ್ದು. ಅವನಿಲ್ಲಿ ಬಂದು ನಿನ್ನ ಕುತ್ತಿಗೆಗೆ ತಾಳಿ ಕಟ್ತಾನೋ ಧೈರ್ಯನೋ ಅವ್ನು ಮಾಡಬಾರ್ದು. ಆ ರೀತಿ ಅವನಿಗೆ ಬುದ್ಧಿ ಕಳಿಸ್ಲಿಲ್ಲ ಅಂದರೆ ನನ್ನ ಹೆಸರು ಪ್ರೇಮನ ಅಲ್ಲ. ಕರ್ಸು. ಅಯ್ಯೋ ಹಾಳದಕ್ಕಿನ ನೀನು ಕರ್ಸು ಅಂತಿರೋದು ಅದಕ್ಕೆ
ಪಾಪ ನನ್ನ ಮಗಳು ನೀನು ಒಪ್ಕೊಂಡಿದ್ದೀ ಅವನ ಜೊತೆ ಮದುವೆ ಮಾಡ್ತಿದ್ದೀಯ ಅಂತ ಖುಷಿಲೇ ಓಡ್ ಹೋತು. ಆದ್ರೆ ನೀನು ನಿನ್ನ ಮನಸ್ಸಿನಾಗ ಇಷ್ಟು ಕೆಟ್ಟ ಭಾವನೆ ಇಟ್ಕೊಂಡಿದ್ದೀ. ನಾನಾ ಕೆಟ್ಟವನಂದ್ರೆ ನೀನು ನನಗಿಂತ ಕೆಟ್ಟವಳಾಗ್ಬಿಟ್ಟಿಯಲ್ಲ. ನಾನಾ ಕೆಟ್ಟವನಾಗಿದ್ನಿ, ಆದ್ರೆ ನೀನು ನನಗಿಂತ ಕೆಟ್ಟ ಮನಸ್ಸೈತೆ ನಿಂದ. ನಾನು ಹಂಗೆ ಮಾಡಿರೋ ಒಂದೇ ಒಂದು ಮಾತಿಗೆ ಒಂದೋ ಒಂದು ಇದಕ್ಕೆ ನಿನ್ನ ಮನಸ್ಸನ್ನ ಇಷ್ಟು ಚೇಂಜ್, ಇಷ್ಟು ಕಲ್ಲು ಮಾಡ್ಕೊಂಡ್ಬಿಟ್ಟಿಯ ನೀನು ಸಾಮಾನ್ಯದಕ್ಕೆ ಅಲ್ಲ. ನಿನಗೆ ಹೆಂಗೆ ಬುದ್ಧಿ ಕಲಿಸ್ಬೇಕು ಅಂತ ನನಗೆ ಗೊತ್ತಾಗವಲ್ತು. ಇದಕ್ಕೆ ನಾನು, ಸುಂದ್ರಿ, ಕ್ರಿಶ್, ಲಕ್ಕಿ, ಗೌರಿ ಎಲ್ಲರೂ ಸೇರಿ ಪ್ಲ್ಯಾನ್ ಮಾಡಿ ನಿನ್ಗೆ ಹೆಂಗೆ ಬುದ್ಧಿ ಕಲಿಸ್ತಾನೋ ನೋಡ್ತಾ ಇರು. ನನ್ನ ಮಗಳು ಇಷ್ಟಪಟ್ಟಿರೋ ಹುಡುಗನ ಜೊತೆಗೆ ನಾನು ಮದುವೆ ಮಾಡಿಸಿದ್ರೆ ಸುಂದ್ರಿ ಜೀವನ, ಕ್ರಿಶ್ ಜೀವನಿಗೆ ತೊಂದರೆ ಆಗೋಲ್ಲ, ನನ್ನ ಮಗಳ ಜೀವನನೂ ಹಾಳಾಗಂಗಿಲ್ಲ. ನಾನು ಇದನ್ನು ಮಾಡಲೇಬೇಕು. ಖುಷಿಯಿಂದ ನೀನು ಪ್ರೀತಿ ಮಾಡೋ ಹುಡುಗ ಫೋನ್ ಮಾಡಕ್ಕೆ ಹೋಗ್ಯಲ್ಲ, ಹೋಗಿ ಮಾಡ. ಅವನು ಇಲ್ಲಿ ಬಂದಾಗ ಅವಂಗ ಮರ್ಯಾದೆ ತೆಗೆದು ಇನ್ನೊಂದ್ಸರಿ ಅವನು ಇಲ್ಲಿ ಬಂದಿರಬಾರ್ದು. ಇನ್ನೊಂದ್ಸರಿ ನಿನ್ನನ್ನು ಪ್ರೀತಿ ಮಾಡ್ತೀನಿ, ಮದುವೆ ಆಗ್ತೀನಿ ಅಂತೇಳಿ ಅಂದಿರಬಾರ್ದು. ಹಂಗೆ ಮಾಡಲಿಲ್ಲ ಅಂದ್ರೆ ನನ್ನ ಹೆಸರು ಪ್ರೇಮ ಅನ್ನಲ್ಲಕ್ಕಿ. ಕರ್ಸು ಬರಲಿ, ಅವನ ಬಂದಾಗ ಸರಿಯಾಗಿ ಮಾಡ್ತಾನೆ. ಅಮ್ಮ ಅಮ್ಮ ಅವರು ನಾಳೆ ಬರ್ತಾರೆ ಅಂತ ಅಮ್ಮ, ನಾಳೆ ಬರ್ತಾರೆ ಅಂತೆ ಅಮ್ಮ. ಅವ್ರ ಜೊತೆ ಮಾತಾಡಿ ಮದುವೆ ಫಿಕ್ಸ್ ಮಾಡಿಬಿಡ್ತೀಯಲ್ಲ, ಫಿಕ್ಸ್ ಮಾಡ್ತೀಯಲ್ಲ? ಸರಿ, ನಾಳೆ ಅವ್ನು ಬರಲಿ. ಏನು ಮಾಡಬೇಕು ಅಂತ, ಏನು ಮಾತಾಡಬೇಕು, ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾನೆ. ಸರಿನಾ? ಭಾಳ ಖುಷಿಯಾಗಿ ಇರೋದನ್ನು ನನಗೆ ನೋಡಿ ಖುಷಿ ಆಯಿತು. ಹೋಗಿ ಊಟ ಮಾಡು, ಬೆಳಗ್ಗೆಯಿಂದ ಏನೂ ಊಟ ಮಾಡಿಲ್ಲ. ಹಾಂ, ಸರಿ ಅಮ್ಮ, ಥ್ಯಾಂಕ್ ಯು ಅಮ್ಮ, ಐ ಲವ್ ಯು ಅಮ್ಮ. ಸರಿ, ನಂಗೆ ಸ್ವಲ್ಪ ಕೆಲಸ ಐತಿ, ಬರ್ತೇನೆ. ಅಪ್ಪ ನೋಡಿದ್ಯಪ್ಪ, ಅಮ್ಮ ನನ್ನ ಪ್ರೀತಿನ ಒಪ್ಕೊಂಡ್ಬಿಟ್ಲು. ಅವ್ರನ್ನ ಕರೆಸು, ಮಾತಾಡ್ತೀನಿ ಅಂತ ಅಂದ್ಲು. ನನಗಂತೂ ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ, ತುಂಬಾ ಖುಷಿ ಆಗ್ತಾ ಇದೆ ಅಪ್ಪ. ಮಗಳ, ಈ ಖುಷಿ ನಿನಗೆ ನಾಳೆವರೆಗೂ ಇರಲಿ ಅಂತ ಬಿಡಬೇಕು ಅಂತ ನನಗೆ ಅನ್ಸಾಕತ್ತ. ಆದ್ರೆ ಇದನ್ನು ನಾನು ನಿನಗೆ ಹೇಳ್ದೆ ಇದ್ರೆ ಏನಾಗ್ತತನೋ ಭಯನೂ ಆಗತ್ತದ. ಸರಿ, ನೀನು ಹಿಂಗೆ ಖುಷಿಯಾಗಿರ. ನಿನ್ನ ಖುಷಿ ಹಾಳು ಮಾಡೋಕೆ ನನಗೆ ಇಷ್ಟ ಇಲ್ಲ. ಹೋಗಿ ಊಟ ಮಾಡ. ಬೆಳಿಗ್ಗೆಯಿಂದ ಏನೂ ತಿಂದಿ ಇಲ್ಲ, ಈಗಾದರೂ ಹೋಗಿ ಊಟ ಮಾಡ. ಹೆಂಗೋ ನಿಮ್ಮವ್ವ ಆ ದಿನ ಕರ್ಸಾತಾಳಲ್ಲ, ಹೋಗಿ ಆರಾಮಾಗಿ ಊಟ ಮಾಡಿ. ನಾಳೆ ನಿನ್ನ ಆದಿ ಬರ್ತಾನೋ, ಮುಂದಿಂದು ಏನಂತ ನಾಳೆ ಮಾತಾಡೋಣ. ಆದ್ರೆ ನೀ ಯಾಕೆ ಬೇಜಾರಾಗಿದೆಯಪ್ಪ? ಖುಷಿ ಪಡೋ ವಿಚಾರಕ್ಕೆ ನೀನು ಯಾಕೆ ಇಷ್ಟೊಂದು ಡಲ್ ಆಗಿದ್ದಿ? ಖುಷಿ ಪಡಪ್ಪ. ಅಯ್ಯೋ ಮಗಳ, ಯಾವುದಕ್ಕೂ ಭಾಳ ಖುಷಿ ಪಡಬಾರ್ದು. ದುಃಖ ಆದ್ರೆ ದುಃಖನೂ ಪಡಬಾರ್ದು. ಎಲ್ಲನೂ ಸಮನಾಗಿ ಬರಲಿ ಅಂತ ಇರಬೇಕು. ಈಗ ನೋಡು, ಖುಷಿ ಪಡಾಗ್ತಿದ್ದಿ, ನಾಳೆ ಏನಾದರೂ ದುಃಖದ ವಿಷಯ ಆದ್ರೆ ಮತ್ತೆ ಕಣ್ಣೀರು ಹಾಕಬೇಕಾಗತ್ತೆ. ಅದಕ್ಕಾಗಿ ಎಲ್ಲನೂ ಆರಾಮಾಗಿ ಸಮಾಧಾನಲೇ ಇದು ಮಾಡೋಣ ಅಂತ. ಸರಿ, ಈಗ ನೀನು ಹೋಗು, ಊಟ ಮಾಡೋಗು. ನನಗೂ ತುಂಬಾ ಟಯರ್ಡ್ ಆಗೈತಿ ಕೆಲಸ ಮಾಡಿ. ನಾನು ಸ್ವಲ್ಪ ರೆಸ್ಟ್ ಮಾಡ್ತೇನೆ. ಸರಿ ಅಪ್ಪ, ಹಾಗೆ ಮಾಡಿ. ಅಯ್ಯೋ ಅಮ್ಮ ಒಪ್ಕೊಂಡ್ಬಿಟ್ಲು. ಇದನ್ನ ಕ್ರಿಶ್ ಮಾಮಂಗೆ ಮತ್ತು ಸುಂದ್ರಿ ಅಕ್ಕಂಗೆ ಹೇಳಬೇಕು. ಆದಿಗೆ ಫೋನ್ ಮಾಡಿ ಹೇಳಿದ್ಗೆ ಆದಿ ಎಷ್ಟು ಖುಷಿ ಪಟ್ಟ. ಅವ್ರ ಮನೇಲಂತೂ ನನ್ನ ಒಪ್ಕೊಂಡಿದ್ದಾರೆ. ಇವಾಗ ಅಮ್ಮನೂ ಒಪ್ಕೊಂಡ್ಲು. ಇನ್ನು ಮುಂದೆ ನಂದು ಆದಿದು ಮದುವೆ. ಆಹಾ ನನ್ನ ಮದುವೆ ಅಂತೆ, ಓಹ್ ನನ್ನ ಮದುವೆ ಅಂತೆ, ಆಹಾ ನನ್ನ ಮದುವೆ ಅಂತೆ, ಓಹ್ ನನ್ನ ಮದುವೆ ಅಂತೆ, ಆಹಾ ನಂಗೂ ನಿಂಗೂ ಏನಂತೆ ಟಾಡಾಡ. ಇವಾಗಲೇ ಹೋಗಿ ಹೇಳಿ ಬರ್ತೀನಿ. ಅಯ್ಯೋ ಮಗಳ, ನಿನಗೆ ನಾನು ಹೇಳಬೇಕಂತ ನಾನು ಅನ್ಕೋನಿ. ಆದರೆ ಏನು ಮಾಡಲಿ, ಈಗ ನಾನು ನಿನಗೇನಾದರೂ ಹೇಳಿದ್ರೆ ನಿನ್ನ ಮನಸ್ಸಿಗೆ ನೋವು ಆಗ್ತೈತೆ ಅನ್ನೋ ಕಾರಣಕ್ಕೆ, ನೀನು ಊಟ ಮಾಡೋಂಗಿಲ್ಲ ಅನ್ನೋ ಕಾರಣಕ್ಕೆ ನಾನು ಹೇಳಲಿಲ್ಲ. ನಾಳೆ ನಿನಗೆ ನಿನ್ನ ಪ್ರೀತಿ ಮಾಡೋ ಹುಡುಗ ಬರೋ ಟೈಮ್ಗೆ ನಿನಗೆ ವಿಷಯನ ನಾನು ಹೇಳ್ತೇನೆ. ಅಲ್ಲಿವರೆಗೂ ನಿನ್ಗೆ ಹೇಳೋದು ಬೇಡ ಅಂತ ಅನಿಸ್ತತಿ. ನೋಡೋಣ, ಆ ಹುಡುಗ ಬಂದಾಗ ನಿಮ್ಮಮ್ಮ ಏನೇನು ಮಾತಾಡ್ತಾಳೋ ಏನೇನಿಲ್ಲ ಅಂತ ನೋಡೋಣ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೆಂಗೆ ಅದರಿ, ಎಲ್ಲರೂ ಚಲೋ ಅದರಿ ಅಂತ ಅನ್ಕೊಂಡೀನಿ. ವಿಡಿಯೋ ಹೆಂಗೆ ಬರತ್ತವು ನೋಡಿರಿ, ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿರಿ, ಆಲ್ ಅಂತ ಟೈಪ್ ಮಾಡಿರಿ. ನಾನೇನಾದರೂ ವಿಡಿಯೋ ಬಿಟ್ಟರೆ ಫಸ್ಟ್ ನಿಮ್ಗೆ ಬರ್ತೈತಿ, ನೀವು ನೋಡ್ಬೋದು ಅಂತ ಹೇಳ್ತಾ, ಹಂಗೆ ಇವತ್ತಿನ ವಿಡಿಯೋ ನೋಡಿದ್ರಲ್ಲ ಯಾವ ರೀತಿ ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಇನ್ನೊಂದು, ಇದೇ ರೀತಿ ನಿಮ್ಮ ಪ್ರೀತಿ ವಿಶ್ವಾಸ ಹಾಗೆ ಇರಲಿ ಅಂತ, ನಿಮ್ಮ ಆಶೀರ್ವಾದ ಸದಾ ನಮ್ಮ ಮೇಲೆ ಇರಲಿ ಅಂತ, ಇನ್ನೂ ಹೆಚ್ಚು ಹೆಚ್ಚು ವ್ಯೂಸ್ ಬರಲಿ ಅಂತ ಕೇಳ್ತಾ ಇದ್ದೀನಿ. ವ್ಯೂಸ್ ತುಂಬಾ ಕಡಿಮೆ ಬರ್ತಾ ಇದೆ. ವ್ಯೂಸ್ ಏನಿಲ್ಲ ಅಂದರೂ ಒಂದು 3,000-4,000 ಬರಲಿ ಅಂತ ಆಸೆ ಪಡ್ತಾ ಇದ್ದೀನಿ. ಸೊ ಆ ರೀತಿ ಬಂದರೆ ನಮಗೂ ಇನ್ನೂ ಹೆಚ್ಚಾಗಿ ವಿಡಿಯೋ ಹಾಕಬೇಕು ಅಂತ ಆಸೆ ಆಗುತ್ತೆ ಅಂತ ಹೇಳ್ತಾ, ಹಾಗೆ UK ಕಾರ್ಟೂನ್ ಸೀರಿಯಲ್ ಕನ್ನಡ ಚಾನಲಲ್ಲಿ ಜೀವನದಲ್ಲಿ ನೋವನ್ನೇ ಕಂಡಿರುವಂಥ ಹುಡುಗಿಯ ಕಥೆ ತುಂಬ ಚೆನ್ನಾಗಿ ಬರ್ತಾ ಇದೆ. ಹಾಗೆ ಹೊಸ ಚಾನಲಲ್ಲಿ ಕೂಡ ಇಂಟ್ರೆಸ್ಟಿಂಗ್ ಸ್ಟೋರಿ ತುಂಬ ಚೆನ್ನಾಗಿ ಬರ್ತಾ ಇದ್ದಾವೆ. ಸೊ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತು ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.